ಮೋದಿ ಮೇನಿಯಾ ಪಂಚ ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಮೋದಿ ಮೇನಿಯಾ. ಹಾಗೆ ನೋಡಿದ್ರೆ ಕೇರಳ ಮತ್ತು ತಮಿಳುನಾಡು ಅವ್ರದ್ದು ಅಲ್ವೇ ಅಲ್ಲ. ಅಲ್ಲಿ ಅವರು ಕೇರಳದಲ್ಲಿ ಕ್ವೈಟ್ ನನಗನ್ಸಿದ ಮಟ್ಟಿಗೆ ಒಂದು ಸ್ವಲ್ಪ ಓಟ್ ಶೇರ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಕೇರಳದಲ್ಲಿ. ಬಟ್ ತಮಿಳ್ನಾಡಲ್ಲಿ ಅವ್ರದ್ದೇನೂ ಇಲ್ಲ. 27 ಕಡೆ ಏನೋ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ. ಅದರದ್ದು ಒಂದು ಸ್ವಲ್ಪ ಹೇಗೆ ಡಾಟಾ ಇನ್ನೂ ಲೇಟ್ ಆಗುತ್ತೆ ಬರೋದಕ್ಕೆ. ಅದರ್ವೈಸ್ ವೆಸ್ಟ್ ಬೆಂಗಾಲ್ ಈಸ್ ಅ ಬಿಗ್ ಗೇನ್. ವೆಸ್ಟ್ ಬೆಂಗಾಲಲ್ಲಿ ಮೋದಿ ಅವರು ಮಾಡಿರುವಂತಹ ಈ ಕಮಾಲ್ ಏನಿದೆ ಅದು ಒಂದು ಹಿಸ್ಟ್ರಿ ಅಂತ ಹೇಳಬಹುದು. ಗುಣಕ್ಕೆ ಮತ್ಸರ ಯಾಕೆ ಅಂತಂದರೆ ಮೋದಿ ಅವರು ಈ ಚುನಾವಣೆಯನ್ನು ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋವರೆಗೆ ತಂದಿಟ್ಟಿದ್ರು. ಇಡೀ ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳದಲ್ಲೇ ಬೀಡು ಬಿಟ್ಟಿತ್ತು. ಸೊ ಅದೇನೋ ಅಂತಾರಲ್ಲ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ. ಹಾಗಾಗಿ ಈ ವಾರಲ್ಲಿ ಕೊನೆಗೆ ಉಳಿಯೋದು ಗೆದ್ದವನು ಗೆದ್ದ ಸೋತವನು ಸತ್ತ ಅಂತ ಅಷ್ಟೇ. ಬಟ್ ದೀದಿ ಸಾಯೋ ಪೈಕಿ ಅಲ್ಲ, ಅವರು ಬೌನ್ಸ್ ಬ್ಯಾಕ್ ಮಾಡೋ ಪೈಕಿ ಅವರು ಕಡೆ ಉಸಿರಿರೋವರೆಗೂ ಬೇಕಾದರೆ ವೀಲ್ ಚೇರಲ್ಲೂ ಪಾಲಿಟಿಕ್ಸ್ ಮಾಡುವಷ್ಟು ಕೆಪಾಸಿಟಿ ಇರುವಂಥವ್ರು. ಆದರೆ ರಾಹುಲ್ ಗಾಂಧಿ ಅವರು ಒನ್ ಆ್ಯಂಡ್ ಓನ್ಲಿ ಕಾನ್ಸಂಟ್ರೇಷನ್ ಕೇರಳದಲ್ಲಿತ್ತು. ಆ ಕಾನ್ಸಂಟ್ರೇಷನ್ನಲ್ಲಿ ಅವರು ವಿನ್ ಆಗಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಮುಖ ಉಳಿದಿದೆ. ಇಲ್ಲದೇ ಇದ್ದರೆ ಪಾಪ ರಾಹುಲ್ ಗಾಂಧಿ ಅವರು ಮುಖ ತೋರ್ಸೋಕ್ಕೂ ಲಾಯಕ್ಕಿರ್ತಾ ಇರಲಿಲ್ಲ. ಸಮೃದ್ಧ ಅವರೇ? ಇಲ್ಲ ಮೇಡಮ್, ನಮಗೆ ಅಸ್ಸಾಮಲ್ಲಿ ಹಿನ್ನಡೆ ಆಗಿದೆ. ನಾವು ಅಲ್ಲಿ 50-50 ಫೈಟ್ ಅಂದ್ಕೊಂಡಿದ್ವಿ. ಆದರೆ ಈ ಥರ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು ಅಂದ್ಕೊಂಡಿದ್ವಿ. ಆದರೆ ಹೇಮಂತ ಬಿಸ್ವ ಶರ್ಮಾನು ವಾಪಸ್ ಬಂದಿದ್ದಾರೆ. ಅದು ಕಷ್ಟ ಒಂದು ಸಂಗತಿ. ಕೇರಳದಲ್ಲಿ ಒಂದು ಒಳ್ಳೆ ಮೆಜಾರಿಟಿ ಕೊಟ್ಟಿದ್ದಾರೆ. ಯಾಕೆ ನಿಮಗೆ ಆಡಳಿತ ನೋಡಿ, ನಿಮಗೆ ಆಡಳಿತ ವಿರೋಧಿ ಅಲೆ, ನೀವು ಆಡಳಿತದಲ್ಲಿದ್ದರೆ ಆಡಳಿತದ ವಿರೋಧಿ ಅಲೆ ಇರುತ್ತೆ. BJP ಆಡಳಿತದಲ್ಲಿದ್ದರೆ ಪ್ರೋ ಇನ್ಕಂಬೆನ್ಸಿ ಇರುತ್ತೆ. ಅದು ಹೆಂಗೆ ಸರ್? ಅದು ಯಾಕೆ? ಅದು ಎಲ್ಲ ಕಡೆ ಆಗಲ್ಲ ಮೇಡಮ್. ಇದು ರೀಜನ್ ವೈಸ್ ಈ ಪಂಚ ರಾಜ್ಯದಲ್ಲೂ ಒಂದೊಂದು ಕಡೆ ಒಂದೊಂದು ವಿಷಯದ ಮೇಲೆ ವೋಟ್ ಹಾಕಿದ್ದಾರೆ. ಒಂದೇ ವಿಷಯದ ಮೇಲೆ ವೋಟ್ ಹಾಕಿದ್ದಾರೆ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ. ಅಥವಾ ನೀವು ಮೋದಿಗೆ ವೋಟ್ ಹಾಕಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಸ್ಸಾಮಲ್ಲಿ ಅವರು ಹೇಮಂತ ಬಿಸ್ವ ಶರ್ಮಾ ಕಾನ್ಸ್ಟೆಂಟ್ಲಿ ಪೋಲರೈಸ್ ಮಾಡಿ ಹಿಂದೂ ಮುಸ್ಲಿಮು ಬಾಂಗ್ಲಾದೇಶಿ ಇನ್ಫಿಲ್ಟ್ರೇಷನ್ನು ಅದ್ರ ಬಗ್ಗೆ ಮಾಡಿ ಅದ್ರ ಮೇಲೆ ವೋಟ್ ದಟ್ ಈಸ್ ಸೆಕೆಂಡ್ ವಿಂಗ್ ಆಫ್ ಕಾಂಗ್ರೆಸ್. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿರೋ ಫುಲ್ ಕೇಡರ್ನೆಲ್ಲ ಅವರು ಬಿಜೆಪಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಹೇಮಂತ ಬಿಸ್ವ ಶರ್ಮಾನು ಕಾಂಗ್ರೆಸ್ ಪಕ್ಷದಿಂದನೇ ಹೋಗಿದ್ದು. ಬಟ್ ಅದರ್ವೈಸ್ ನಾನು ಹೇಳ್ತಾ ಇರೋದು ಈ SIR ನಡೆದಿರೋದಲ್ಲ ಬೆಂಗಾಲಲ್ಲಿ, ಅಸ್ಸಾಮಲ್ಲಿ, ತಮಿಳ್ನಾಡು ಅಲ್ಲಿ, ಅದು ಎಷ್ಟು ಪರಿಣಾಮ ಬೀರಿದೆ ಅಂತ ನಾವು ಈ ಚುನಾವಣೆಯಲ್ಲಿ ನೋಡಬೇಕಾಗಿದೆ. ಆ್ಯಕ್ಚುಲಿ ಎಷ್ಟು ವೋಟರ್ ಡಿಲೀಷನ್ ಆಗಿದೆ, ಅದ್ರ ಪರಿಣಾಮ ಏನಾಗಿದೆ ಅಂತ ನಾವು ನೋಡಬೇಕಾಗಿದೆ. ಯಾಕೆಂದರೆ ಈ ಚುನಾವಣೆ 3 ತಿಂಗಳಿಂದ ಬಂದು SIR ಮಾಡೋದು ಇಟ್ ಈಸ್ ಅನ್ನೆಸೆಸರಿ ಎಟ್ ದಿಸ್ ಪಾಯಿಂಟ್. ಡಿಲೀಟಿಂಗ್ 90 lakh ವೋಟರ್ಸು, 1 ಕೋಟಿ ವೋಟರ್ಸ್ ಡಿಲೀಟ್ ಮಾಡೋದು ಜಸ್ಟ್ 3 ತಿಂಗಳು ಮುಂಚೆ ಇಟ್ ಇಸ್ ಅನ್ನೆಸೆಸರಿ. ಅದ್ರ ಪರಿಣಾಮ ಏನಾಗಿದೆ ಅಂತ ವಿಲ್ ಹ್ಯಾವ್ ಟು ಸಿಟ್ ಆ್ಯಂಡ್ ಅನಲೈಸ್ ಇದಾದಮೇಲೆ, ಚುನಾವಣೆ ಆದಮೇಲೆ. ಬಟ್ ನಥಿಂಗ್ ಟು ಲೂಸ್ ಆರ್ ನಥಿಂಗ್ ಟು ಗೇನ್. ಕೇರಳ ಅಲ್ಲಿ ಇಟ್ಸ್ ಅ ಗುಡ್ ರಿಸಲ್ಟ್ ನಮಗೆ. ಐ ಥಿಂಕ್ ತಮಿಳ್ನಾಡು ಆಲ್ಸೋ ವಿ ಹ್ಯಾವ್ ಟು ಸಿ. ಇವಾಗ DMK ಇವಾಗ 3rd ಪ್ಲೇಸಲ್ಲಿದೆ. ವಿ ವರ್ ಹೋಪಿಂಗ್ ದಟ್ ವಿ ವುಡ್ ಫಾರ್ಮ್ ಅಲಯನ್ಸ್ ಪಾರ್ಟ್ನರ್ ವಿತ್ DMK ಇನ್ ತಮಿಳ್ನಾಡು. 5 ರಾಜ್ಯದಲ್ಲೂ ವಿ ಆರ್ ಫೈಟಿಂಗ್ ಎಲೆಕ್ಷನ್ಸ್ ಇನ್ ಅ ಡಿಫ್ರೆಂಟ್ ರೋಲ್. ಸೊ TVKದು ನೋಡಿ 10 ಸೀಟ್ ಮಾತ್ರ ಅವರು ಹಿಂದೆ ಇರೋದು ಮ್ಯಾಜಿಕ್ ನಂಬರ್ಗೆ. ಐಡಿಯಾಲಜಿಕಲಿ ನೋಡಬೇಕಾಗಿದೆ ರಾಜಕೀಯದಲ್ಲಿ. TVK ನಿಮ್ಮ ಜೊತೆ ಬರುತ್ತಾ ಅಂತ, ನಿಮ್ಮ ಅಲಯನ್ಸ್ ಜೊತೆ? ಯಾಕೆಂದ್ರೆ ಅವರು ಮ್ಯಾಮ್ ಒಂದು ವಿಷಯ ತಿಳಿಸ್ಬಿಡ್ತೀನಿ. ವಿಜಯ್ ಅವರು ಅಟ್ಲೀಸ್ಟ್ RSS ಅವ್ರ ವಿರೋಧಿ ಅಂತ ನಮ್ಗೆ ಗೊತ್ತಾಗುತ್ತೆ. ಹಿ ಈಸ್ ಅಗೇನ್ಸ್ಟ್ RSS ಸ್ಟ್ರಾಂಗ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಅಂಬೇಡ್ಕರ್ ಪೆರಿಯಾರ್ ಅವ್ರು ಸಾಕಷ್ಟು ಸ್ಟೇಟ್ಮೆಂಟ್ ನೋಡಿ. ಅವ್ರು ಯಾವತ್ತೂ ಜಾತಿವಾದ RSS ಅಲ್ಲಿ ಬಂದಿಲ್ಲ. RSS ಅಂಬೇಡ್ಕರ್ ವಿರೋಧಿನ? Yes, definitely. ಹೆಂಗ್ ಹೇಳ್ತೀರಿ? Definitely they are against the constitution ಅಲ್ಲಿ. ಸಂವಿಧಾನ ವಿರೋಧಿ. ಅವ್ರ ಸಂವಿಧಾನನೇ ಒಪ್ಪಲ್ಲ. ಅವ್ರು ಸೆಕ್ಯುಲರ್ ಅಂತ ಹೇಳಿದ್ದೆ, ಭಾರತ ಸೆಕ್ಯುಲರ್ ದೇಶ ಅಂತ ಹೇಳಿ. ಸೆಕ್ಯುಲರ್ ಅಂತ ಒಪ್ಕೊಳ್ದೇ ಇದ್ರೆ, ಸೋಷಿಯಲಿಸ್ಟ್ ಅಂತ ಹೇಳಿ, ಒಂದು ಸೆಕ್ಯುಲರ್ ಅಂತ ಒಪ್ಕೊಳ್ದೇ ಇದ್ರೆ ಅವ್ರು ಸಂವಿಧಾನ ವಿರೋಧಿ ಆಗ್ತಾರೆ. ನಂಬರ್ 1. ನಂಬರ್ 2, ಒಂದು ರಾಜಕೀಯ ಪಕ್ಷವಾಗಿ ಅವ್ರು ಮುಂದುವರಿಯೋಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಅವ್ರು ಹೇಳೋದು ಬೇರೆ ಸರ್. ಅವರು ಐ ಡೋಂಟ್ ಥಿಂಕ್ ದಟ್ ವಿಜಯ್ ವಿಲ್ ಜಾಯಿನ್ BJP at any means. ಒಂದು ವೇಳೆ AIDMK ಜೊತೆ ಅಲಯನ್ಸ್ ಆದ್ರು ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗೋ ಚಾನ್ಸಸ್ ಇದೆ. ಆಗ್ಲಿಲ್ಲ, ಒಂದು 8-9 ಕಡಿಮೆ ಬಿತ್ತು ಅಂತ ಇಟ್ಕೊಳ್ಳಿ.
ನನ್ನ ಪ್ರಕಾರ AIADMK ಬಿಜೆಪಿಗೂ ಬ್ರೇಕ್ ಆಗಿತ್ತು ಇದಕ್ಕಿಂತ ಮುಂಚೆ, ಜಸ್ಟ್ ಎಲೆಕ್ಷನ್ ಕಿಂತ ಮುಂಚೆ ವಾಪಸ್ ಸೇರಿದ್ರು. ಪಾರ್ಟೀಸ್ AIADMK ವಿಲ್ ನಾಟ್ ಕೇರ್. ಸ್ಮಾಲ್ಸ್ ಇದೆ 2-3 ಸೀಟ್ಸ್ ಗೆಲ್ತವೆ. ಲಾಸ್ಟ್ ಟೈಮ್ 6% ವೋಟ್ ತಗೊಂಡಿದ್ದು ಒಂದು ಪಾರ್ಟಿ, ರೀಜನಲ್ ಪಾರ್ಟಿ, ಅದೇ ಥರ್ಡ್ ಹೈಯೆಸ್ಟ್ ಪಾರ್ಟಿ. ಅಲ್ಲಿ ರೀಜನಲ್ ಪಾರ್ಟಿಸ್ಗಳು ಇದಾವೆ, ಅವು ಈಗಲೂ ಅಲ್ಲಿ ಗೆದ್ದಿರ್ತವೆ, 2-3 ಪಾಯಿಂಟ್ ಗೆದ್ದಿರ್ತವೆ. ಸಮೃದ್ಧರ್ಗೆ ಒಂದು ಪ್ರಶ್ನೆ ಸರ್, ಈಗ ನೀವು ಹೇಳಿದ್ ಕರೆಕ್ಟ್, SIR ಮಾಡಿ ಬಿಜೆಪಿಗೆ ಲಾಭ ಆಗಿದೆ ನಿಮ್ ಪ್ರಕಾರ, ಇಸ್ ಕರೆಕ್ಟ್? ನೋ, ಐ ಡೋಂಟ್ ನೋ ಏನ್ ಲಾಭ ಅದು ಆಗಿದೆ, ಏನ್ ಲಾಭ ನಷ್ಟ ಆಗಿದೆ, ಯಾರಿಗೆ ಲಾಭ ಆಗಿದೆ? ನಿಮ್ ಪ್ರಶ್ನೆ ಬರೋಣ. ಅದೇ ತಮಿಳ್ನಾಡಲ್ಲಿ SIR ಲಾಭ ಆಗಿದ್ರೆ ಅವ್ರು AIADMK ಬರ್ಬೇಕಾಯ್ತಲ್ಲ. ಇಲ್ಲ ಟಿವಿ ನೀವು ಅಲ್ಲಿ ಬಿಜೆಪಿಗೆ ಬರ್ತೆ, ವೆಸ್ಟ್ ಬೆಂಗಾಲ್ ಏನಾದ್ರೆ SIR ಅಲ್ಲಿ, ಇಲ್ಲಿ ಯಾಕೆ AIADMK ಬರಲಿಲ್ಲ? ಯಾಕೆ ಟಿವಿ ಡೆಮೋಗ್ರಫಿ ಒಂದ್ ನಿಮಿಷ. ತಮಿಳ್ನಾಡಿಗೂ ವೆಸ್ಟ್ ಬೆಂಗಾಲ್ಗೂ ಡೆಮೋಗ್ರಫಿ ತುಂಬಾ ಕಂಪ್ಲೀಟ್ ಚೇಂಜ್ ಇದೆ. ಒಂದ್ ನಿಮಿಷ. ಧರ್ಮಗಳ ಆಧಾರದ ಮೇಲೆ ಲೆಟ್ ಮಿ ಫಿನಿಶ್. ಧರ್ಮಗಳ ಆಧಾರದ ಮೇಲೆ ಧ್ರುವೀಕರಣ ತಮಿಳ್ನಾಡಲ್ಲಿ ಆಗಲ್ಲ, ವೆರಾಸ್ ವೆಸ್ಟ್ ಬೆಂಗಾಲಲ್ಲಿ ಆಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಎಲ್ಲಿ SIR ಅಡಿಯಲ್ಲಿ ಡಿಲಿಟೇಷನ್ ಆಗಿದೆ ಅಂತಂದ್ರೆ ಅಲ್ಪಸಂಖ್ಯಾತರ ಪ್ರಾಬಲ್ಯ ಜಾಸ್ತಿ ಇರುವಂತ ಸುಳ್ಳು. ಸರ್ ಎಲ್ಲಾ ಇಲ್ಲ 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 SIR ಓನ್ಲಿ 120 ಕಾನ್ಸ್ಟಿಟ್ಯೂನ್ಸಿಗಳು ಮಾಡಿರೋದು, ಟೋಟಲ್ 294 ಕಾನ್ಸ್ಟಿಟ್ಯೂನ್ಸಿ ಆಗಿರೋದು. ಮಾಲ್ಡಾ, ಮುರ್ಷಿದಾಬಾದ್, ಉತ್ತರ ದಿಶ್ ಸರ್, ಕೇಳಿಸ್ಕೊಡಿ ಸರ್, ಉತ್ತರ ದಿನಾಜ್ಪುರ್ ಮತ್ತು ಕೇಳಿ ಸರ್ ಪ್ಲೀಸ್, ನಾನು ಸುಮ್ಮನೆ ಚಿರಿದ್ರೆ ಹೆಂಗಾಗುತ್ತೆ ಸರ್? ಅಲ್ಪಸಂಖ್ಯಾತ ಬಾಹುಳ್ಯ ಇರುವಂತಹ ಮತ್ತು ಒಂದಿಷ್ಟು ಮಥುವಾ ಭಾಗ. ಲೆಟ್ ಮಿ ಫಿನಿಶ್. ನಾನು ಕೇಳಿಸ್ಕೊಳ್ಳಿ ಸರ್. ಸರ್, ಹಿಂದೂ ಡಾಮಿನೇಷನ್ ಇರುವಂತಹ ಮಥುವಾ ಭಾಗದಲ್ಲೂ ಡಿಲಿಟೇಷನ್ ಆಗಿದೆ. ಬಟ್ ಕಂಪ್ಯಾರಿಟಿವ್ಲಿ TMC ತಡ್ರಿ ಸರ್, ಕೋರ್ ವೋಟರ್ಸ್ TMCಗೆ ಯಾರು ಅಲ್ಪಸಂಖ್ಯಾತರು ಇದ್ರೋ ಅವರು ವೋಟ್ ಡಿಲಿಟೇಷನ್. ತಮಿಳ್ನಾಡಲ್ಲಿ ಡೆಮೋಗ್ರಫಿ ಬೇರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಡೆಮೋಗ್ರಫಿ ಬೇರೆ. ಹಾಗಾಗಿ ಯಾರ ಜೊತೆ ಇದ್ರು? ಯಾರ ಜೊತೆ ಇದ್ರು? ಹೇಳಿ, ನೀವ್ ಹೇಳಿ. ಡೆಮೋಗ್ರಫಿ ಚೇಂಜ್ ಇದೆ, ಅದಕ್ಕೆ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಡಿಲೀಟ್ ಆಗಿರುವಂತ ಮತಗಳು ಯಾರ ಫೇವರ್ ಹೋಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅಂಕಿ ಅಂಶ ಇಲ್ಲಿ ಡಿಲೀಷನ್ ಆಗಿ 97 ಲಕ್ಷ ಡಿಲೀಷನ್ ಆಗಿದೆ ತಮಿಳುನಾಡಲ್ಲಿ. ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಆನ್ ಅಂಡ್ ಅವರೇಜ್ 45 ಧರ್ಮದ ಆಧಾರ ತಮಿಳುನಾಡಲ್ಲಿ. ಸರ್, ಧರ್ಮದ ಆಧಾರದ ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಡಿಲಿಟೇಷನ್ ಆಗಿದೆ. ಪೂರ್ತಿ ಧರ್ಮನೇ ಅಂದ್ರೆ ಬೆಂಗಳೂರಲ್ಲಿ ಕೂಡ ಟ್ರಿಪಲ್ ಎಂಟ್ರಿ ಫೋರ್ ಸ್ವತಂತ್ರ ಅವರೇ ಸರ್. SIR ಮಾಡಲೇಬೇಕಲ್ಲ. ಲೆಟ್ ಅಸ್ ಕಮಿಂಗ್ ಟು ದ ಪ್ರಾಕ್ಟಿಕಲ್ ಥಿಂಗ್. ಈಗ ತಮಿಳ್ನಾಡಲ್ಲಿ ಯಾರು ಅಧಿಕಾರ ಸರ್ಕಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. TVK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ AIADMK ಸೈದ್ಧಾಂತಿಕವಾಗಿ ಡಿಫರೆನ್ಸ್ ಇರ್ತಕ್ಕಂಥ ಒಂದು ಪಕ್ಷ. ಒಂದು ನಾವು ಅರ್ಥ ಮಾಡ್ಕೋಬೇಕು ಇದೆ, ಒಂದು ಸಿಂಪಲ್ ಮೆಜಾರಿಟಿ ಬರಲಿಲ್ಲ ಅಂತ ಹೇಳಿದ್ರೆ ಬರುತ್ತೆ. ಒಂದ್ ವೇಳೆ ಸಿಂಪಲ್ ಮೆಜಾರಿಟಿ ಬಂದ್ರು ಬರದೇ ಇದ್ರು ಕೂಡ 1977ನಲ್ಲಿ ಜನತಾ ಪಾರ್ಟಿ ಮಾಡಿದಾಗ ಭಾರತೀಯ ಜನಸಂಘ ಸಪೋರ್ಟ್ ಮಾಡಿತ್ತು ಔಟ್ಸೈಡ್ ಇಂದ. ಅದು ಅರ್ಥ ಮಾಡ್ಕೋಬೇಕು ನಾವು. ಯಾಕೆಂತ ಹೇಳಿದ್ರೆ ಸೈದ್ಧಾಂತಿಕವಾಗಿ AIADMKಗೂ TVKಗೂ ಡಿಫರೆನ್ಸ್ ಇರಬಹುದು, ಆದರೆ ನಾಳೆ ಔಟ್ಸೈಡ್ ಸಪೋರ್ಟ್ ಅಂತ ಒಂದು ವೇಳೆ ಇವರಿಗೆ ಕಡಿಮೆ ಬಂದರೆ TVKಗೆ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳುಂಟು. ರಾಜಕೀಯದಲ್ಲಿ ಇವೆಲ್ಲ ಸಾಧ್ಯತೆಗಳಿದೆ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಆಗ್ಲೇ ಅವರು ಹೇಳಿದ್ರು TVK ಇನ್ ಪ್ರಿನ್ಸಿಪಲ್ ಅವರಿಗೆ ಕೆಲವು ಬಿಜೆಪಿಯ ಕೆಲವು ತತ್ವಗಳನ್ನ, RSS ಅಂತ ಹೇಳೋದಿಲ್ಲ, ಬಿಜೆಪಿಯ ಕೆಲವು ತತ್ವಗಳು ಅವರಿಗೆ ಇಷ್ಟ ಇಲ್ಲದೆ ಇರೋ ಹಿನ್ನೆಲೆಯಲ್ಲೇ ಅವರು ಇಂಡಿಪೆಂಡೆಂಟ್ ಆಗಿ ಒಂದು ಪ್ರತ್ಯೇಕವಾಗಿ ಕಾಂಟೆಸ್ಟ್ ಮಾಡಿದ್ದು. ಬಟ್ ಪೊಸಿಷನ್ ವಿ ಹ್ಯಾವ್ ಟು ಸಿ ಫರ್ದರ್ ವಾಟ್ ಹ್ಯಾಪನ್ಸ್ ಇನ್ ತಮಿಳ್ನಾಡು. ಯಾಕೆಂತ ಹೇಳಿದ್ರೆ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಒಂದು ಅಬ್ಸಲ್ಯೂಟ್ ಮೆಜಾರಿಟಿ ಬರಲಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗಳು ಶುರುವಾಗುತ್ತಲ್ಲ, ಈಗ ಶುರುವಾಗಿದೆ ಅಂತ ಅಂದ್ಕೋಬೇಕು. ಇಲ್ಲ, ಹಂಗೇನಿಲ್ಲ. ಉದಯನಿಧಿ ಇಬ್ರು, ಸ್ಟಾಲಿನ್ ಉದಯನಿಧಿ ಇಬ್ರು ಮುನ್ನಡೆಯಲ್ಲಿದ್ರು, ಇಬ್ರು ಹಿನ್ನಡೆಯಲ್ಲಿದ್ದಾರೆ ಈಗ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಹಿನ್ನಡೆ, ನಂದಿಗ್ರಾಮದಲ್ಲೂ ಹಿನ್ನಡೆನಾ?